ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನಿಂದ ನಾವು ವ್ಯಾಕರಣ ತರಗತಿಗಳನ್ನು ಕಲಿಯೋಣ. ಇಂದಿನ ವ್ಯಾಕರಣ ಪಾಠ ಲಿಂಗಗಳು ಅಂದರೆ ಜೆಂಡರ್ಸ್. ಕನ್ನಡ ಭಾಷೆಯಲ್ಲಿ ಪ್ರಮುಖವಾಗಿ 3 ವಿಧದ ಲಿಂಗಗಳನ್ನು ಗುರುತಿಸಲಾಗಿದೆ. ಮೊದಲನೇದಾಗಿ ಪುಲ್ಲಿಂಗ, ಎರಡನೆಯದಾಗಿ ಸ್ತ್ರೀಲಿಂಗ ಹಾಗೂ ಮೂರನೆಯದಾಗಿ ನಪುಂಸಕ ಲಿಂಗ. ಆದರೆ ICSE ಬೋರ್ಡ್ನ ಪ್ರಶ್ನೆ ಪತ್ರಿಕೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡೋದಾದರೆ ನಮಗೆ ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎಂಬ 2 ಬಗೆಯ ಲಿಂಗಗಳು ತುಂಬ ಪ್ರಮುಖವಾಗ್ತಾ ಹೋಗುತ್ತೆ. ಯಾಕಂದರೆ ಕ್ವೆಶ್ಚನ್ ಪೇಪರಲ್ಲಿ ಸೆಕ್ಷನ್ ಎನಲ್ಲಿ ಕ್ವೆಶ್ಚನ್ ನಂಬರ್ 4 ಬಹುವಂಶ ಆಯ್ಕೆ ಪ್ರಶ್ನೆ ಅಂದರೆ MCQನಲ್ಲಿ ನಮಗೆ ಅನ್ಯಲಿಂಗವನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ ಅಡಿಯಲ್ಲಿ ಲಿಂಗಗಳು ಅನ್ನುವಂತಹ ವ್ಯಾಕರಣ ಪಾಠ ಬರುತ್ತೆ. ಆ ದೃಷ್ಟಿಯಿಂದ ಈಗ ನಾವು ಲಿಂಗಗಳು ಅಂದರೆ ಜೆಂಡರ್ಸ್ ಇವುಗಳ ಬಗ್ಗೆ ಕಲ್ತ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ಪುಲ್ಲಿಂಗ. ಪುರುಷ ಅಥವಾ ಗಂಡಸು ಅಥವಾ ಗಂಡು ಎಂದು ಸೂಚಿಸಲು ಬಳಸುವ ಪದಗಳೇ ಪುಲ್ಲಿಂಗ ಎಂದು ಕರೆಯಲ್ಪಡುತ್ತವೆ. ಉದಾಹರಣೆಗೆ ದೊರೆ, ಸೈನಿಕ, ಗಾಯಕ, ಬಾಲಕ, ವೈದ್ಯ, ಅಧ್ಯಕ್ಷ, ಶರಣ, ಯುವಕ ಇತ್ಯಾದಿ. ಹಾಗೆ ಸ್ತ್ರೀ, ಹೆಣ್ಣು, ಹೆಂಗಸು ಎಂದು ಸೂಚಿಸಲು ಬಳಸುವಂತಹ ಪದಗಳನ್ನು ಸ್ತ್ರೀಲಿಂಗ ಪದಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ರಾಣಿ, ಗಾಯಕಿ, ಸೇವಕಿ, ಶಿಕ್ಷಕಿ, ಶರಣೆ, ವೈದ್ಯೆ, ಅಧ್ಯಕ್ಷೆ, ಯುವತಿ ಮೊದಲಾದವುಗಳು. ವಿದ್ಯಾರ್ಥಿಗಳೇ, ಈ ಸ್ತ್ರೀಲಿಂಗ ಪದಗಳ ಪ್ರತ್ಯಯವನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಅಂತಹ ಕೆಲವು ಪ್ರತ್ಯಯಗಳಿಂದ ನಾವು ಸರಿಯಾದಂತಹ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಸಹಾಯ ಆಗುತ್ತೆ. ಆ ಪ್ರತ್ಯಯಗಳು ಯಾವುದು ಅಂದರೆ ಇ, ಎ, ಗಿತ್ತಿ, ಇತ್ತಿ, ಇತಿ ಅನ್ನುವಂತಹ ಪ್ರತ್ಯಯಗಳನ್ನು ನಾವು ಗಮನಿಸಬೇಕು. ಅದಕ್ಕೆ ಇ ಅನ್ನುವಂತಹ ಜಾಗದಲ್ಲಿ ಗಾಯಕ, ಗಾಯಕಿ, ಶಿಕ್ಷಕ, ಶಿಕ್ಷಕಿ ಅನ್ನುವಂತಹ ಕಡೆಗಳಲ್ಲಿ ನಾವು ಈ ಪ್ರತ್ಯಯವನ್ನು ನೋಡ್ಬೋದು. ಶರಣ, ಶರಣೆ, ಅಧ್ಯಕ್ಷ, ಅಧ್ಯಕ್ಷೆ, ವೈದ್ಯ, ವೈದ್ಯೆ ಅನ್ನುವಂತಹ ಜಾಗಗಳಲ್ಲಿ ನಾವು ಎ ಅನ್ನುವಂತಹ ಒಂದು ಪ್ರತ್ಯಯವನ್ನು ನೋಡಬಹುದು. ಹೂವಾಡಿಗ, ಹೂವಾಡಗಿತ್ತಿ, ಹಾವಾಡಿಗ, ಹಾವಾಡಗಿತ್ತಿ ಅಂತ ಹೇಳಿ ನೋಡುವಂತಹ ಸಂದರ್ಭದಲ್ಲಿ ನಾವು ಗಿತ್ತಿ ಅನ್ನುವಂತಹ ಪದಗಳನ್ನು ನೋಡಬಹುದು. ಬೀಗ, ಬೀಗತಿ, ಗೌಡ, ಗೌಡಿತಿ, ಬೇಡ, ಬೇಡಿತಿ ಅನ್ನುವಂತಹ ಕಡೆಗಳಲ್ಲಿ ಇತಿ ಅನ್ನುವಂತಹ ಪ್ರತ್ಯಯವನ್ನು ನೋಡಬಹುದು. ಹಾಗೆ ಒಕ್ಕಲಿಗ, ಒಕ್ಕಲಿಗಿತ್ತಿ, ಗಾಣಿಗ, ಗಾಣಿಗಿತ್ತಿ ಅಂತ ಹೇಳಿ ಇತ್ತಿ ಅನ್ನುವಂತಹ ಪ್ರತ್ಯಯಗಳನ್ನು ನೋಡಬಹುದು. ಹಾಗೆ ಅಗಸ, ಅಗಸಗಿತ್ತಿ, ಬೆಸ್ತ, ಬೆಸ್ತಗಿತ್ತಿ ಇಲ್ಲೂ ಕೂಡ ಇತ್ತಿ ಅನ್ನುವಂತಹ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಹಾಗೆ ಕನ್ನಡಿಗ, ಕನ್ನಡತಿ, ಯುವಕ, ಯುವತಿ ಅನ್ನುವಂತಹ ಜಾಗಗಳಲ್ಲಿ ತಿ ಅನ್ನುವಂತಹ ಪ್ರತ್ಯಯವನ್ನು ನಾವು ನೋಡಬಹುದು. ಸೊ ವಿದ್ಯಾರ್ಥಿಗಳೇ, ಈ ಮೇಲಿನ ಉದಾಹರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾಳಿನ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.